ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೇವರಾಜ್ಞೆಗಳು ಪ್ರೀತಿಯ ಆಜ್ಞೆಗಳಾಗಿವೆ. ಈ ದಿನದ ದೇವರ ವಾಕ್ಯ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಮಾರ್ಕ 12ನೇ ಅಧ್ಯಾಯ 30 ಮತ್ತು 31 ವಚನಗಳು. ಸೃಷ್ಟಿ ಮತ್ತು ವಿಮೋಚನೆಯ ಆಧಾರವಾಗಿರುವ ಪ್ರೀತಿಯೇ ನಿಜವಾದ ಶಿಕ್ಷಣದ ಆಧಾರ. ಜೀವನದ ಮಾರ್ಗದರ್ಶಿಯಾಗಿ ದೇವರು ನೀಡಿರುವ ಆಜ್ಞೆಗಳಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದೆ. ಅನಂತನಾದವನನ್ನು, ಸರ್ವಜ್ಞನಾದವನನ್ನು ಪೂರ್ಣ ಶಕ್ತಿ, ಪೂರ್ಣ ಮನಸ್ಸು ಮತ್ತು ಪೂರ್ಣ ಹೃದಯದಿಂದ ಪ್ರೀತಿಸುವುದು ಎಂದರೆ ಪ್ರತಿಯೊಂದು ಬಲದ ಅತ್ಯುನ್ನತವಾದ ಏಳಿಗೆ ಎಂದು ಅರ್ಥ. ಅದರರ್ಥ ಇಡೀ ಜೀವಿಯಲ್ಲಿ, ಅಂದರೆ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸಬೇಕು ಎಂಬುದೇ ಆಗಿದೆ. ಮೊದಲನೆಯ ಆಜ್ಞೆಯಂತೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಎರಡನೆಯ ಆಜ್ಞೆಯೂ ಇದೆ. ದೇಹ, ಮನಸ್ಸು ಮತ್ತು ಆತ್ಮವನ್ನು ದೇವರ ಸೇವೆಗೆ ಮತ್ತು ನಮ್ಮ ಜೊತೆಯವರ ಸೇವೆಗೆ ಅರ್ಪಿಸುವುದನ್ನು ಪ್ರೀತಿಯ ಆಜ್ಞೆಯು ಬಯಸುತ್ತದೆ. ಈ ಸೇವೆಯು ನಮ್ಮನ್ನು ಇತರರಿಗೆ ಆಶೀರ್ವಾದವಾಗಿ ಇರುವ ಹಾಗೆ ಮಾಡುವುದಲ್ಲದೆ ನಮಗೆ ಅತ್ಯಂತ ಹೆಚ್ಚಿನ ಆಶೀರ್ವಾದವನ್ನು ತರುತ್ತದೆ. ಎಲ್ಲ ನಿಜವಾದ ಬೆಳವಣಿಗೆಯ ಮೂಲವು ನಿಸ್ವಾರ್ಥತೆಯಾಗಿದೆ. ಪರಲೋಕದ ಬಲ ಮತ್ತು ಅಧಿಕಾರದಲ್ಲಿ ಲೂಸಿಫರನು ಮೊದಲಿಗನಾಗಬೇಕು ಎಂದು ಬಯಸಿದನು. ಅವನು ದೇವರಾಗಲು ಬಯಸಿದನು, ಪರಲೋಕ ಆಳ್ವಿಕೆಯನ್ನು ಹೊಂದಲು ಬಯಸಿದನು ಮತ್ತು ಈ ಕಾರಣಕ್ಕಾಗಿ ಅವನು ಅನೇಕ ದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಅವನ ಬಂಡಾಯಕಾರ ಗುಂಪಿನೊಂದಿಗೆ ಅವನನ್ನು ದೇವರ ಅಂಗಳಗಳಿಂದ ಹೊರಹಾಕಲ್ಪಟ್ಟಾಗ ಭೂಮಿಯ ಮೇಲೆ ಬಂಡಾಯವು ಮತ್ತು ಸ್ವಾರ್ಥ ಬಯಕೆಗಳು ಮುಂದುವರಿಯಿತು. ಸ್ವಾರ್ಥ ಭೋಗ ಮತ್ತು ಅತಿ ಆಸೆಯ ಶೋಧನೆಯ ಮೂಲಕ ಸೈತಾನನು ನಮ್ಮ ಮೊದಲ ಪಿತೃಗಳ ಪತನವನ್ನು ಸಾಧಿಸಿದನು ಮತ್ತು ಅಂದಿನಿಂದ ಇಂದಿನವರೆಗೆ ಮಾನವ ಮಹತ್ವಾಕಾಂಕ್ಷೆಯ ತೃಪ್ತಿ ಮತ್ತು ಸ್ವಾರ್ಥ ಬಯಕೆಗಳು, ಸ್ವಾರ್ಥ ಭೋಗಗಳು ಮನುಕುಲದ ವಿನಾಶವನ್ನು ಸಾಬೀತುಪಡಿಸಿದೆ. ದೇವರ ಆಳ್ವಿಕೆಯ ಕೆಳಗೆ ಆದಾಮನು ಲೋಕ ಕುಟುಂಬದ ಮುಖ್ಯಸ್ಥನಾಗಿ ನಿಲ್ಲಬೇಕಾಗಿತ್ತು. ಹಾಗೆ ನಿಂತು ಪರಲೋಕ ಕುಟುಂಬದ ತತ್ವಗಳನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಇದು ಶಾಂತಿ ಮತ್ತು ಸಂತೋಷವನ್ನು ತರುತ್ತಿತ್ತು. ಆದರೆ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ ಎಂಬ ನಿಯಮವನ್ನು ವಿರೋಧಿಸಲು ಸೈತಾನನು ದೃಢ ನಿಶ್ಚಯ ಮಾಡಿದ್ದನು. ಅವನು ತನಗಾಗಿ ಬದುಕಲು ಬಯಸಿದನು. ಅವನು ತನ್ನನ್ನೇ ಪ್ರಭಾವದ ಕೇಂದ್ರವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಇದು ತಾನೇ ಪರಲೋಕದಲ್ಲಿ ಬಂಡಾಯಕ್ಕೆ ಪ್ರಚೋದನೆ ನೀಡಿತ್ತು ಮತ್ತು ಈ ತತ್ವವನ್ನೇ ಮನುಷ್ಯನು ಒಪ್ಪಿಕೊಂಡ ಕಾರಣ ಅದು ಭೂಮಿಯ ಮೇಲೆ ಪಾಪವನ್ನು ತಂದಿತು. ಆದಾಮನು ಪಾಪ ಮಾಡಿದಾಗ ಪರಲೋಕ ನೇಮಿಸಿದ ಕೇಂದ್ರದಿಂದ ಮಾನವನು ಬೇರ್ಪಟ್ಟನು. ದೆವ್ವವು ಈ ಲೋಕದಲ್ಲಿ ಕೇಂದ್ರ ಶಕ್ತಿಯಾಯಿತು. ದೇವರ ಸಿಂಹಾಸನವು ಇರಬೇಕಾದ ಸ್ಥಳದಲ್ಲಿ ಸೈತಾನನು ತನ್ನ ಸಿಂಹಾಸನವನ್ನು ಇರಿಸಿದನು. ಈ ಲೋಕವು ತನ್ನ ಗೌರವವನ್ನು ಸ್ವಇಚ್ಛೆಯ ಕಾಣಿಕೆಯಾಗಿ ಶತ್ರುವಿನ ಪಾದಗಳಿಗೆ ಅರ್ಪಿಸಿತು. ದೇವರಾಜ್ಞೆಗಳ ಉಲ್ಲಂಘನೆಯು ದುಃಖ ಮತ್ತು ಮರಣವನ್ನು ತಂದಿತು. ಅವಿಧೇಯತೆಯಿಂದ ಮಾನವನ ಬಲಗಳು ವಿಕೃತಗೊಂಡವು ಮತ್ತು ಸ್ವಾರ್ಥವು ಪ್ರೀತಿಯ ಸ್ಥಳವನ್ನು ಆಕ್ರಮಿಸಿತು. ಅವನ ಸ್ವಭಾವವು ಎಷ್ಟು ದುರ್ಬಲವಾಯಿತೆಂದರೆ ದುಷ್ಟಶಕ್ತಿಯನ್ನು ವಿರೋಧಿಸುವುದು ಅವನಿಗೆ, ಅಂದರೆ ಮನುಷ್ಯನಿಗೆ, ಅಸಾಧ್ಯವಾಗಿತ್ತು. ಜನರು ಒಬ್ಬ ಆಡಳಿತಗಾರನನ್ನು ಆರಿಸಿಕೊಂಡಿದ್ದರು. ಅವನು ಅವರನ್ನು ತನ್ನ ಗಾಡಿಯಲ್ಲಿ ಸೆರೆಯಾಳುಗಳಾಗಿ ಬಂಧಿಸಿದ್ದನು.
ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗುವ ಎಲೆಗಳನ್ನು ಬಿಡುವ ಜೀವವೃಕ್ಷದ ಮರವನ್ನು ನೆಟ್ಟಿದ್ದೇನೆಂದು ತೋರಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.